ಆಗ್ತಾ ಇಲ್ಲ. ಇನ್ನು ತಾರತಮ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ತಾರತಮ್ಯವನ್ನು ಹೋಗಲಾಡಿಸಬೇಕು ಅಂತ ಹೇಳಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ತಹಶೀಲ್ದಾರರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿದ್ರು. ಮಹಿಳಾ ಸಬಲೀಕರಣದ ತತ್ವವನ್ನು ಇಟ್ಕೊಂಡೇನೆ ಮಹಿಳೆಯರಿಗೆ ಉತ್ತೇಜನವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು, ಯಾಕಂದ್ರೆ ಮಹಿಳೆ ಕುಟುಂಬದ ಕಣ್ಣು ಅಂತ ಹೇಳಿ ನಾವೆಲ್ಲ ಹೇಳ್ತೇವೆ. ಆ ಮಹಿಳೆಗೆ ಶಕ್ತಿ ತುಂಬಬೇಕು ಅಂತ ಹೇಳಿ 5 ಗ್ಯಾರಂಟಿಗಳ ಮುಖಾಂತರ ಮಹಿಳೆಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಆದ್ರೆ ಸರಿ ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಬರೀ ನಮ್ಮ ಸಂವಿಧಾನದಿಂದ ನಿರ್ಮಾಣ ಆಗೋದಿಲ್ಲ. ನಾವೆಲ್ಲ ನಮ್ಮ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಾನು ಶಾಸಕನಾಗಿದ್ದೇನೆ, ನೀವು ಅಧಿಕಾರಿಗಳಾಗಿದ್ದೀರಾ, ಚುನಾಯಿತ ಪ್ರತಿನಿಧಿಗಳಾಗಿದ್ದೀರಾ. ನಾವೆಲ್ಲ ಸಂಕಲ್ಪ ತೊಡಬೇಕು. ನಮ್ಮ ಇಂದಿನ ಅನೇಕ ಗಣ್ಯರು ಇವತ್ತು ಸ್ವತಂತ್ರಕ್ಕೋಸ್ಕರ ಪ್ರಾಣವನ್ನ ತೆತ್ತಿ ನಮಗೆಲ್ಲ ಸ್ವತಂತ್ರವನ್ನ ಕೊಡ್ತಿದ್ದಾರೆ. ಈ ಸ್ವತಂತ್ರವನ್ನ ನಾವು ಯಾವ ರೀತಿ ಉಪಯೋಗಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅವರು ಬದುಕ್ತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಬೇಕಾಗ್ತದೆ. ನಾವಿರ್ತಕ್ಕಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಂವಿಧಾನಕ್ಕೆ ಗೌರವ ಬರುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಬರೀ ಭಾಷಣ ಮಾಡೋದ್ರಿಂದ ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಆದ್ರೆ ನಮ್ಮ ಆತ್ಮದಲ್ಲಿ ಇರಬೇಕು. ಈ ಸರಿ ಸಮಾಜದ ನಿರ್ಮಾಣ ಆಗ್ಬೇಕು. ಪ್ರತಿಯೊಬ್ಬ ಪ್ರಜೆಗೂ ಕೂಡ ಗೌರವ ಕೊಡ್ತಕ್ಕಂಥದ್ದು ಆಗ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಇದು ನಮ್ಮ ಸರ್ಕಾರ ಅಂತಕ್ಕಂಥ ಭಾವನೆ ಬರಬೇಕು. ಇದು ನಮ್ಮ ದೇಶ ಅಂತಕ್ಕಂಥ ಭಾವನೆ ಬರಬೇಕು. ಆ ಒಂದು ಹೆಮ್ಮೆ ಮೂಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವೆಲ್ಲ ಕೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ, ಅದು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ಬಹಳ ಸುಂದರವಾದಂತಹ ಈ ಒಂದು ಕಾರ್ಯಕ್ರಮ, ವಿಶೇಷವಾಗಿ ನಮ್ಮ ಶಿಕ್ಷಕರು, ವಿವಿಧ ಶಾಲೆಯ ಶಿಕ್ಷಕರು ಮಕ್ಕಳನ್ನ ತಯಾರು ಮಾಡಿಕೊಂಡು ಬಹುಶಃ ಇವತ್ತು ಬೆಳಗ್ಗಿಂದಲೇ ಸುಮಾರು ಒಂದು 15 ದಿವಸದಲ್ಲೇ ತರಬೇತಿಯನ್ನ ಕೊಟ್ಟು ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನ ನಿರೂಪಣೆ ಮಾಡಲಿಕ್ಕೆ ನೀವೆಲ್ಲ ಕಾರಣೀಭೂತರಾಗಿದ್ದೀರಾ. ಎಲ್ಲಾ ಶಿಕ್ಷಕರಿಗೆ, ಆಮೇಲೆ ಅದಕ್ಕೆ ತಯಾರು ಮಾಡಿದಂತ ನಮ್ಮ BO ರವರು ಮತ್ತೆ ಅವರ ತಂಡ, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಕೊಡ್ತೇನೆ. ಆದ್ರೆ ಇನ್ನೂ ಬಹಳಷ್ಟು ಬದಲಾವಣೆಗಳಾಗಬೇಕು, ಬಹಳ ಬದಲಾವಣೆಗಳನ್ನ ತರಬೇಕು. ಪ್ರತಿ ವರ್ಗನೂ ಕೂಡ ನಾವು ಹಂತ ಹಂತವಾಗಿ ನಾವು ಏಳಿಗೆಯನ್ನ ನೋಡಬೇಕು. ಪ್ರತಿ ಹಂತದಲ್ಲಿ ಬದಲಾವಣೆಗಳನ್ನ ನೋಡಬೇಕು. ಬಹುಶಃ ಇನ್ನೂ ಕೂಡ ಬದಲಾವಣೆಗಳಾಗಬೇಕು. ಈಗ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡಿದಿರ, ಇಲ್ಲ ಅಂತ ಹೇಳಲ್ಲ, ಇನ್ನೂ ಕೂಡ ಶಿಸ್ತುಬದ್ಧವಾಗಿ ನಾವೆಲ್ಲ ಸೇರಿ, ಇದು ನಿಮ್ಮ ಒಬ್ಬರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಅಧಿಕಾರಿಗಳಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಶಿಕ್ಷಕರಿಂದ ಹಿಡಿದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಇವತ್ತು ನಾವು ನಾಡಹಬ್ಬವನ್ನ ನಾವು ಯಾಕೆ ಆಚರಿಸ್ತೇವೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಪಾಠವನ್ನ ಹೇಳ್ಬೇಕಾಗ್ತದೆ. ಮುಂದಿನ ಪೀಳಿಗೆಗೆ ಸಂವಿಧಾನವನ್ನ ಕೊಟ್ಟಂತವ್ರು ಯಾರು, ಯಾತಕ್ಕೋಸ್ಕರ ಸಂವಿಧಾನವನ್ನ ಕೊಟ್ಟರು, ಈ ಸಂವಿಧಾನದ ಉದ್ದೇಶ ಏನು ಅಂತಕ್ಕಂಥದನ್ನ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಕೂಡ ತಿಳಿಸಬೇಕಾಗ್ತದೆ ಅಂತಕ್ಕಂಥವನ್ನ ಉದ್ದೇಶವನ್ನ ಇಟ್ಕೊಂಡು ಇವತ್ತು ರಾಜ್ಯೋತ್ಸವವನ್ನ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರೂ ಕೂಡ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನ ಕೋರಿ ನಾವೆಲ್ಲ ಕೂಡ ಸಂಕಲ್ಪ ತೊಡೋಣ. ಸರಿ ಸಮಾಜದ ನಿರ್ಮಾಣ ಮಾಡಬೇಕು. ಬಸವಣ್ಣನವರ ಕನಸು ನನಸು ಆಗಬೇಕು. ಆ ದಿಕ್ಕಿನಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅದು ಉತ್ತಮವಾದಂತ ಆಶಯವನ್ನ ನಾವೆಲ್ಲರೂ ಕೂಡ ಸಮಾಜಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.